ಹಾಯ್ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಾನು ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಅನುಕೂಲವಾಗ್ತಕ್ಕಂತಹ ಒಂದು ಗ್ರಾಮರ್ ಎಲಿಮೆಂಟ್ಸ್, ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅಂತೇಳಿ ಈ ಒಂದು ಟಾಪಿಕ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾರೆ. ಸೊ ಈ ಕರೆಕ್ಷನ್ಸ್ ಆಫ್ ಸೆಂಟೆನ್ಸ್ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕರೆಕ್ಷನ್ಸ್ ಆಫ್ ಸೆಂಟೆನ್ಸ್ ಅಂದರೆ ದೇರ್ ಆರ್ ಸೋ ಮೆನಿ ಮಿಸ್ಟೇಕ್ಸ್ ಇನ್ ಎಸ್ ಗಿವನ್ ಸೆಂಟೆನ್ಸಸ್. You have to find out each mistakes and then you have to correct that one. You should be correct that one. So ಈ ರೀತಿ ನಿಮ್ಮ ಎಕ್ಸಾಮಿನೇಷನ್ಸ್ ಕೊಟ್ಟಿರ್ತಾರೆ. That corrections must be needed on the basis of several grammar elements. ಯಾವುದಾದ್ರೂ ಗ್ರಾಮರ್ ಎಲಿಮೆಂಟ್ಸ್ ಇರ್ಬೋದು. ಜನರಲಿ ಈ ರೀತಿಯ ಒಂದು ಎಕ್ಸಾಮ್ಸ್ಗಳಲ್ಲಿ ಅಂದರೆ ಈ ಒಂದು ಕರೆಕ್ಷನ್ಸ್ ಆಫ್ ಸೆಂಟೆನ್ಸ್ ಅಂತಕ್ಕಂಥ ಈ ಎಲಿಮೆಂಟನ್ನು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಆರ್ ಎಲ್ಸ್ ಎನಿ ಕೈಂಡ್ ಆಫ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಟೆಸ್ಟಿಂಗ್ ಮಾಡ್ತಕ್ಕಂಥ ಯಾವುದೇ ಎಕ್ಸಾಮಿನೇಷನ್ಸಲ್ಲಿ ಖಂಡಿತವಾಗಿಯೂ ಈ ಒಂದು ಕರೆಕ್ಷನ್ಸ್ ಆಫ್ ಸೆಂಟೆನ್ಸ್ದು ಕನಿಷ್ಠ ಒಂದು 10 ಕ್ವಶನ್ಸ್ ಆಗಿರುತ್ತೆ. ಇದು ಯಾವುದ್ರ ಕರೆಕ್ಷನ್ಸು ಯಾವ ರೀತಿಯಲ್ಲಿ ಅಂತಂದರೆ ಇದು ನೌನ್ ಪ್ರೊನೌನ್ ಮೇಲೆ ಆಗಿರ್ಬೋದು, ಸಿಂಗುಲರ್ ಪ್ಲೂರಲ್, ಆರ್ಟಿಕಲ್ಸ್, ಯೂಸೇಜ್ ಆಫ್ ಆರ್ಟಿಕಲ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಯಾವುದೇ ಥರದ ಗ್ರಾಮರ್ ಎಲಿಮೆಂಟ್ಸ್ ಆಗಿರ್ಬೋದು. ಅಲ್ಲೇನಂದರೆ ಗಿವನ್ ಸೆಂಟೆನ್ಸಲ್ಲೇ ತಪ್ಪು ಮಾಡಿ ಕೊಟ್ಟಿರ್ತಾರೆ. ಸೊ ಸಮ್ಟೈಮ್ಸ್ ಕೆಲವು ಅಬ್ಜೆಕ್ಟಿವ್ ಇದರಲ್ಲಿ ಸೆಂಟೆನ್ಸೇ ಸರಿ ಇರುತ್ತೆ, ಆವಾಗ ಕರೆಕ್ಷನ್ಸ್ನ ನೀಡೆಡ್ ಅಂತೇಳಿ ಒಂದು 3 ಆಪ್ಷನ್ ಕೊಟ್ಟು 4ನೇದು ನನ್ನ ಕರೆಕ್ಷನ್ ನಾಟ್ ನೀಡೆಡ್ ಅಂತಲೂ ಇರುತ್ತೆ. ಅಂದರೆ ನಿಮಗೆ ಕರೆಕ್ಟಾಗಿ ಗ್ರಾಮರ್ ಗೊತ್ತಿದ್ರೆ ಮಾತ್ರನೇ ಆವಾಗ ಉದಾಹರಣೆಗೆ ಕೊಟ್ಟಿರೋ ಸೆಂಟೆನ್ಸೇ ಸರಿ ಇದ್ದರೆ ಕರೆಕ್ಷನ್ ನಾಟ್ ನೀಡೆಡ್ ಅನ್ನೋ ಆಪ್ಷನ್ಗೆ ಹಾಕ್ಬೇಕಾಗುತ್ತೆ. ಈ ರೀತಿ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ತುಂಬಾ ಕೇಳುತ್ತೆ. ಬ್ಯಾಂಕಿಂಗ್ ಅಂತಲ್ಲಿ ಎನಿ ಕೈಂಡ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಇದನ್ನು ಕೇಳ್ತಾರೆ. ಸೊ ಹಾಗಾಗಿ ನೀವು ಬರೀ ಈ ಒಂದು ಡಿಗ್ರಿ ಎಕ್ಸಾಮ್ಗೆ ಅಷ್ಟೇ ಫೋಕಸ್ ಮಾಡ್ಕೋಬೇಕು. ಸೊ ಹಾಗಾಗಿ ವೇರಿಯಸ್ ಎಲಿಮೆಂಟ್ಸ್ ಮೇಲೆ ಇರುತ್ತೆ. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಟೆನ್ಸ್ಗಳ ಮೇಲೆ ಇರುತ್ತೆ, ವರ್ಬ್ಸು, ಅಡ್ಜೆಕ್ಟಿವ್ಸು, ಅಡ್ವರ್ಬ್ಸು, ಟೆನ್ಸಸ್ ನಾನು ಹೇಳಿದ್ದೀನಿ. ಸೊ ಆ ರೀತಿ ಯಾವುದಾದ್ರೂ ಒಂದು ಎಲಿಮೆಂಟನ್ನು ನೀವು ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ನೀವು ಕಂಡುಹಿಡಿಬೇಕಾದ್ರೆ ನಿಮಗೆ ಗ್ರಾಮರ್ ಫುಲ್ಲಿ ಥರೋವಾಗಿ ಗೊತ್ತಿರಬೇಕು. ಸೊ ಅದಕ್ಕೆ ಕೆಲವೊಂದು ಫುಲ್ಲಿ ಗ್ರಾಮರ್ನೆಲ್ಲ ಒನ್ಸ್ ಫಾರ್ ಆಲ್ ನಾವು ಒಟ್ಟಿಗೆ ಕಲೀಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಒಂದೊಂದು ಸಿಂಗಲ್ ಎಕ್ಸಾಂಪಲಲ್ಲಿ ಎಲಿಮೆಂಟ್ಸ್ಗಳನ್ನು ಹೇಳ್ತೀನಿ ನಾನು. ಆನ್ ದಟ್ ಬೇಸಿಸ್ ಯಾವ್ಯಾವ ಒಂದು ಗ್ರಾಮರ್ ಎಲಿಮೆಂಟ್ಸ್ಗಳನ್ನು ನಾವು ಕರೆಕ್ಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡ್ಬೋದು. ಅದಕ್ಕೆ ಓಕೆನಾ? ಲೆಟ್ ಅಸ್ ವಿ ಸ್ಟಾರ್ಟೆಡ್ ದಟ್ ಒನ್. Okay, I hope you understand. Let's get started. So now topic class number 1, correction of sentences ಅಂತ ಹೇಳಿ. ಈ ಒಂದು ಸೆಂಟೆನ್ಸ್ ಅಲ್ಲಿ ಗಿವನ್ ಸೆಂಟೆನ್ಸ್ there are 5 sentences are there. You have to read each and every sentence and you have to read in between words. ಅಂದರೆ ಪ್ರತಿ ವರ್ಡ್ಗಳನ್ನು ಸಹ ನೀಟಾಗಿ ಗಮನಿಸಿ ಯಾವ ಗ್ರಾಮರ್ ಎಲಿಮೆಂಟ್ಸಲ್ಲಿ ಮಿಸ್ಟೇಕ್ ಇದೆ ಅನ್ನೋದು ನೀವು ಫಸ್ಟು ಯು ಹ್ಯಾವ್ ಟು ಐಡೆಂಟಿಫೈ. ವೆರಿ ಫಸ್ಟ್ ಸ್ಟೆಪ್ ಯು ಶುಡ್ ರೀಡ್ ದಿ ಸೆಂಟೆನ್ಸ್ ವೆರಿ ಫಸ್ಟ್. ಸೆಕೆಂಡ್ ಒನ್, ಯಾವ ಒಂದು ಗ್ರಾಮರ್ ಎಲಿಮೆಂಟ್ ವರ್ಡ್ ಪರ್ಟಿಕ್ಯುಲರ್ಲಾಗಿ ತಪ್ಪಾಗಿ ಕೊಟ್ಟಿದ್ದಾರೆ ಅದನ್ನು ಐಡೆಂಟಿಫೈ ಮಾಡಬೇಕು. ನಂತರ ಆ ಒಂದು ಗ್ರಾಮರ್ ರಿಲೇಟೆಡ್ ಆಗಿ ಯಾವ ವರ್ಡ್ ಸರಿಯಾಗಿರೋ ವರ್ಡ್ ಹಾಕಬೇಕು ಅಂತೇಳಿ ಯು ಹ್ಯಾವ್ ಟು ಡಿಸೈಡ್. ಆಮೇಲೆ ಆ ಒಂದು ವರ್ಡನ್ನು ರೀಪ್ಲೇಸ್ ಮಾಡಿ ಮತ್ತೆ ಆ ಸೆಂಟೆನ್ಸನ್ನ ರೀರೈಟ್ ಮಾಡಿ ಬರಿಬೇಕು. ನಿಮ್ಮ ಎಕ್ಸಾಮಿನೇಷನ್ ಈ ರೀತಿ 4 ಮಾರ್ಕ್ಸ್ಗಿರುತ್ತೆ. ತುಂಬ ಈಸಿಯಾಗಿರುತ್ತೆ. ನೀವೊಂದು ಕೆಲವೊಂದು ಬೇಸಿಕ್ ಎಲಿಮೆಂಟ್ಸ್ನ ತಿಳ್ಕೊಳ್ಳೋದ್ರಿಂದ ಖಂಡಿತವಾಗಿ ನೀವು ಈ ಒಂದು 4 ಮಾರ್ಕ್ಸ್ನ ತುಂಬ ಈಸಿಯಾಗಿ ನೀವು ಗಳಿಸ್ಬೋದು. ಓಕೆ, ಆ ಒಂದು ಸೆಂಟೆನ್ಸ್ ರಿಲೇಟೆಡಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ನಿಮಗೆ ಹೇಗೆ ನೀವು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆರಿ ಫಸ್ಟ್ ಸೆಂಟೆನ್ಸ್ ಇದೆ, ಗಲಿವರ್ಸ್ ಟ್ರಾವೆಲ್ಸ್ ಆರ್ ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್ ಅಂತೇಳಿ ನಾನು ಹೇಳಿದ್ದೀನಿ. ಫಸ್ಟ್ ನೀವು ಆ ಸೆಂಟೆನ್ಸ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಗಲಿವರ್ಸ್ ಟ್ರಾವೆಲ್ಸ್ ಇದು ಒಂದು ಪುಸ್ತಕದ ಹೆಸರು, ಅದನ್ನು ಕೊಟ್ಟಿದ್ದಾರೆ. ಆರ್ ಆ್ಯನ್ ಇಂಟ್ರೆಸ್ಟಿಂಗ್, ಅದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಬುಕ್ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಓದಿದಾಗ ಅಪರೆಂಟ್ ಇಟ್ ಸೀಮ್ಸ್ ಟು ಬಿ ದೇರ್ ಇಸ್ ನೋ ಕರೆಕ್ಷನ್ ಇಸ್ ನೀಡೆಡ್. ಕರೆಕ್ಷನ್ಸ್ ಬೇಕಿಲ್ಲ ಅಂತ ಅನಿಸುತ್ತೆ ಆ್ಯಕ್ಚುಲಿ, ಬಟ್ ಆ್ಯಕ್ಚುಲಿ ಇಲ್ಲಿ ತಪ್ಪಿದೆ. ಆದರೆ ಅದು ಗ್ರಾಮರ್ ಎಲಿಮೆಂಟು ಇಂಥದ್ದೇ ಅಂತ ಇಲ್ಲ, ನೀವು ಆ ಒಂದು ಸೆಂಟೆನ್ಸ್ ಮೇಲೆ ಡಿಸೈಡ್ ಆಗುತ್ತೆ, ಯಾವ್ದು ಬೇಕಾದರೂ ಮಿಕ್ಸಪ್ ಆಗ್ಬೋದು. ಸೊ ಇಲ್ಲಿ ಒಂದು ಎಲಿಮೆಂಟ್ ಬಗ್ಗೆ ನಾವೀಗ ಫೋಕಸ್ ಮಾಡ್ತೇವೆ. ಸೊ ವೆರಿ ಫಸ್ಟ್ ಒನ್, ಪ್ರೆಸೆಂಟ್ ಟೆನ್ಸಲ್ಲಿ ಈಸನ್ನು ಬಳಸ್ತೇವೆ.
ಹೆಲ್ಪಿಂಗ್ ವರ್ಬ್ಸ್ ಆಗಿ ಈಸನ್ನು ಬಳಸ್ತೇವೆ. ಸಿಂಗುಲರ್ ಇದ್ದರೆ, ಫ್ಲೂರಲ್ ಇದ್ದರೆ ಆರ್ ಬಳಸ್ತೇವೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಮೊದಲನೇ ಸೆಂಟೆನ್ಸ್ ನೋಡೋದಾದರೆ ಗಲಿವರ್ಸ್ ಟ್ರಾವೆಲ್ಸ್ ಆರ್ ಎನ್ ಇಂಟ್ರೆಸ್ಟಿಂಗ್ ಬುಕ್ ಅಂತಿದೆ. ಇಲ್ಲಿ ಆರ್ಟಿಕಲ್ ರಿಲೇಟೆಡ್ ಏನು ಪ್ರಾಬ್ಲಮ್ ಇಲ್ಲ, ಏನು ಇಂಟ್ರೆಸ್ಟಿಂಗ್ ಕರೆಕ್ಟ್ ಆಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಗಲಿವರ್ಸ್ ಟ್ರಾವೆಲ್ಸ್ ಆದಮೇಲೆ ಆರ್ ಇದೆ. ಆರ್ ಬಳಸ್ತಕ್ಕಂಥದ್ದು ನಾನು ಹೇಳಿದ್ದೀನಿ ಫ್ಲೂರಲ್ಗೆ ಮಾತ್ರ ಪ್ರೆಸೆಂಟ್ ಟೆನ್ಸಲ್ಲಿ. ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಈಸ್ ಸಿಂಗುಲರ್, ಆರು ಪ್ಲೂರಲ್. ಆದರೆ ಆರ್ ಬಳಸ್ತಕ್ಕಂಥದ್ದು ಇಲ್ಲಿ ಫ್ಲೂರಲ್ ಇದ್ದರೆ ಇಲ್ಲಿ ಆರ್ ಬಳಸಿದ್ರೆ ಓಕೆ, ಆದರೆ ಇಲ್ಲಿ ಸಿಂಗುಲರ್ ಇದ್ದಾಗ ಇಲ್ಲಿ ಸಿಂಗುಲರ್ನೇ ಬಳಸಬೇಕಾಗುತ್ತೆ. ಆದರೆ ಗಲಿವರ್ಸ್ ಟ್ರಾವೆಲ್ಸ್ ಅಂತಕ್ಕಂಥದ್ದು ಒಂದು ಪುಸ್ತಕದ ಹೆಸರು, ಒಂದು ನಾವೆಲ್ನ ಜೊನಾಥನ್ ಶಿಫ್ಟ್ ಅಂತಕ್ಕಂಥ ಒಬ್ಬ ಕವಿ ಬರೆದಿರ್ತಕ್ಕಂಥ ನಾವೆಲ್ಸ್. ಸೊ ಅವನು ಆ ಒಂದು ನಾವೆಲ್ ವಿಶೇಷತೆ ಅಂದರೆ ವಾಯೇಜ್ ಟು ಇಮ್ನಮನ್ಸ್, ವಾಯೇಜ್ ಟು ಲಿಲಿಪುತ್ಸ್ ಅಂತೇಳಿ ಈ ರೀತಿ ವಾಯೇಜಸ್ ಬರುತ್ತೆ. ಅದನ್ನು ಅಲ್ಲಿ ಟ್ರಾವೆಲ್ಸ್ ಅಂತ ಹೇಳಿದ್ದಾರೆ. ಆದರೆ ಗಲಿವರ್ಸ್ ಟ್ರಾವೆಲ್ಸ್ ಅಂತಕ್ಕಂಥದ್ದು ನಾವೆಲ್. ಸೊ ಅದು ಸಿಂಗಲ್ ಆಗಿರೋದ್ರಿಂದ ಇಲ್ಲಿ ಟ್ರಾವೆಲ್ಸ್ ಅಂತ ಇದ್ರು, ಇದು ಆ ಒಂದು ಟೈಟಲ್ನ ಫ್ಲೂರಲ್ ಇದೆ, ಆದರೆ ಆ್ಯಕ್ಚುಲಿ ಪುಸ್ತಕ ಸಿಂಗುಲರ್. ಸೊ ಹಾಗಾಗಿ ಗಲಿವರ್ಸ್ ಟ್ರಾವೆಲ್ಸ್ ಅಂತಕ್ಕಂಥದ್ದು ಸಿಂಗುಲರ್ ಆದ್ದರಿಂದ ಇಲ್ಲಿ ನಾವು ಆರ್ ಬದಲಿಗೆ ಈಸ್ ಬಳಸ್ಬೇಕು. ಗಲಿವರ್ಸ್ ಟ್ರಾವೆಲ್ಸ್ ಈಸ್ ಎನ್ ಇಂಟ್ರೆಸ್ಟಿಂಗ್ ಬುಕ್ ಅಂತ. I hope you understand this point. Okay dear students, now let us move on to the second sentence. So what are the mistakes? You have to find out that particular mistakes and then you have to replace the correct word with that sentence. So let us read this sentence. Mathematics are very good subject. So of course, what's the meaning of this one? Mathematics is a very good subject. Mathematics ಅಂತಕ್ಕಂಥದ್ದು ಒಳ್ಳೆ ಸಬ್ಜೆಕ್ಟ್ ಅನ್ನೋದು ಹೇಳೋದು ಅರ್ಥ. This is the meaning of that particular sentence. ಸೊ ಇಲ್ಲಿ ಒಂದು ಮಿಸ್ಟೇಕ್ ಇದೆ. ಅಗೇನ್ ದೀಸ್ ಮಿಸ್ಟೇಕ್ಸ್ ಲೈಸ್ ಇಯರ್ ಆರ್ ಆಲ್ರೆಡಿ ಹೇಳಿದೆ ನಿಮಗೆ ಫ್ಲೂರಲ್ಗೆ ಬಳಸ್ಬೋದು. ಆದರೆ ಇಲ್ಲಿ ಫ್ಲೂರಲ್ ಸಬ್ಜೆಕ್ಟ್ ಇದ್ದರೆ ಆವಾಗ ಆರ್ ಓಕೆ ಆಗ್ತಾ ಇತ್ತು. ಆದರೆ ಮ್ಯಾಥಮೆಟಿಕ್ಸ್ ಅಂತಕ್ಕಂಥದ್ದು ಸಿಂಗಲ್ ಆಗಿ, ಅಫ್ಕೋರ್ಸ್ ಇಲ್ಲಿ ಎಸ್ ಇದೆ ಅಂದಿದ ತಕ್ಷಣ ಅದು ಫ್ಲೂರಲ್ ಅಲ್ಲ. ನಾನು ಹೇಳಿದ್ದೀನಿ ಪ್ರತಿ ಸೆಂಟೆನ್ಸ್ನ ಕೊನೆಯಲ್ಲಿ ಎಸ್ ಇದ್ರೆ ಅದು ಫ್ಲೂರಲ್ ಅನ್ನೋದು ಕೆಲವರು ಬ್ಲೈಂಡ್ ಮೆಥಡ್ ಹೇಳ್ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ ಪೆನ್ಸ್, ಬಾಲ್ಸ್ ಆ ಕೊನೆಗೆ ಎಸ್ ಹಾಕಿದ್ರೆ ಅದು ಫ್ಲೂರಲ್ ಆಗುತ್ತೆ ಅಂತ ಹೇಳಿ. ಆದರೆ ಕೆಲವೊಂದು ಬಾರಿ ಆ ರೀತಿ ಆಗೋದಿಲ್ಲ. ಉದಾಹರಣೆಗೆ ಮೌಸ್ ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಹೇಗೆ ಅಂತ. ಮೌಸ್ ಅಂತಕ್ಕಂಥದ್ದು ಸಿಂಗುಲರ್. ಇಲಿಗಳು ಅಂತ ಅನ್ಬೇಕಾದ್ರೆ ಇದಕ್ಕೆ ಎಷ್ಟು ಸೇರಿಸೋಣ, ಮೌಸಸ್ ಆಗುತ್ತೆ. ಯಾಕೆ ಬ್ಲೈಂಡ್ ಮೆಥಡ್, ಆ್ಯಕ್ಚುಲಿ ದಟ್ ಈಸ್ ರಾಂಗ್. ಆದರೆ ಮೌಸ್ ಅನ್ನೋದು ಸಿಂಗುಲರ್, ಆದರೆ ಅದನ್ನು ಫ್ಲೂರಲ್ ಮಾಡೋದು ಹೇಗೆ ಅಂತಂದರೆ ಇದು ಬೇರೆ ವರ್ಡ್ ತಗೊಳುತ್ತೆ. ಅಂದರೆ ಏನು ಒಂದು ರೂಲ್ಸ್ ಅಪ್ಲೈ ಆಗುತ್ತೆ. ಬಾಲ್ಸ್ ಎಸ್ ಅನ್ನು ಸೇರಿಸ್ತೀವಿ, ಇದು ಎಸ್ ಆ್ಯಡ್ ಮಾಡಿ ಅಂತೇಳಿ. ಆದರೆ ಎಲ್ಲದಕ್ಕೂ ಎಸ್ ಆ್ಯಡ್ ಮಾಡೋದ್ರಿಂದ ಫ್ಲೂರಲ್ ಆಗೋದಿಲ್ಲ. ಆ ಮೌಸ್ಗೆ ಫ್ಲೂರಲ್ ಏನಂದರೆ ಮೈಸ್, MIC. ಸೊ ಹಾಗಾಗಿ ಇದು ಫ್ಲೂರಲ್. ಇದು ಬಂದ್ರೀಗ ಮೌಸ್ ಈಸ್, ಮೈಸ್ ಆರ್. ಸೊ ಅದೇ ರೀತಿ ಮ್ಯಾಥಮೆಟಿಕ್ಸ್ ಅಂತಕ್ಕಂಥದ್ದು ಸಿಂಗುಲರ್ ಆದ್ದರಿಂದ ಇಲ್ಲಿ ನಾವು ಈಸನ್ನು ಬಳಸ್ಬೇಕು. ಸೊ ಆರ್ ಬದಲಾಗಿ ಈಸನ್ನು ಬಳಸ್ಬೇಕು. ನೀವು ಎಕ್ಸಾಮಿನೇಷನ್ ಲಿಂಕ್ ಕಾಟ್ ಮಾಡಿ ಬರಿಬೇಡಿ ದಯಮಾಡಿ, ಮತ್ತೆ ಅದನ್ನು ರೀರೈಟ್ ಮಾಡಿ ಬರೀರಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದಿ ಥರ್ಡ್ ಸೆಂಟೆನ್ಸ್. ಲೆಟ್ ಅಸ್ ರೀಡ್ ದಿಸ್ ಸೆಂಟೆನ್ಸ್ ವೆರಿ ಫಸ್ಟ್. ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸಸ್. ಯಾರೋ ಒಬ್ಬರು ಅಡ್ವೈಸ್ ಕೊಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ನೀವು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೋದು. ನೀವೊಂದು ಅಡ್ವೈಸ್ ಕೊಟ್ಟಿದ್ದಕ್ಕೆ, ಉದಾಹರಣೆಗೆ ನಾನೊಂದು ಟಿಪ್ಸ್ಗಳನ್ನು ಹೇಳಿದ್ದೆ ಎಕ್ಸಾಮಲ್ಲಿ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ, ಅವಾಗ ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸಸ್ ಅಂತ ಹೇಳ್ತೀರ ಆ್ಯಕ್ಚುಲಿ. ಬಟ್ ದಟ್ ಸೆಂಟೆನ್ಸ್ ನೀಡ್ ಕರೆಕ್ಷನ್. ಅಲ್ಲೊಂದು ಮಿಸ್ಟೇಕ್ ಇದೆ. ಯು ಹ್ಯಾವ್ ಟು ಐಡೆಂಟಿಫೈ ದಟ್ ಮಿಸ್ಟೇಕ್. ಅಂದರೆ ಎಲ್ಲ ಮಿಸ್ಟೇಕ್ ಒಂದೇ ಥರ ಇರುತ್ತೆ ಅಂತಲ್ಲ, ಆ ಒಂದು ಗ್ರಾಮರ್ನ ಎಲಿಮೆಂಟ್ ಮತ್ತು ಆ ಸೆಂಟೆನ್ಸ್ನ ಏನು ಹೇಳೋಕೆ ಹೊರಟಿದೆ ಆ ಉದ್ದೇಶದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸಸ್ ಅಂತ ಇಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಇಲ್ಲಿ ಥ್ಯಾಂಕ್ ಯು ಸರಿ ಇದೆ, ಫಾರ್ ಯುವರ್ ಸರಿ ಇದೆ, ಅಡ್ವೈಸಸ್ ಓಕೆ ಸರ್. ಅಡ್ವೈಸಸಲ್ಲಿ ಹೇಗೆ ಫಾಲ್ಟ್ ಆಗುತ್ತೆ? ಅಡ್ವೈಸಸ್ ಸರಿ ಇದೆಯಲ್ಲ, ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ನೀವು, ಹೇಗೆ ಪದ್ಯ ಹೇಗೆ ಬರೆಯೋದು ಮತ್ತು ಲೆಸನ್ಸ್ ಹೇಗೆ ಬರೆಯೋದು, ಗ್ರಾಮರ್ ಹೇಗೆ ಮಾಡೋದು, ತುಂಬ ಅಡ್ವೈಸಸ್ಗಳಲ್ವಾ ಅದು ಅಂತ. ನೋ, ಆ ಥರ ಇಲ್ಲ. ಆ್ಯಕ್ಚುಲಿ ಅಡ್ವೈಸ್ ಅನ್ನೋದು ಕಲೆಕ್ಟಿವ್ ನಮ್ಗೆ. ಸೊ ದೇರ್ ಇಸ್ ನೋ ಫ್ಲೂರಲ್ ವರ್ಡ್. ಹಾಗಾಗಿ ಇಲ್ಲಿ ಇದು ಅಡ್ವೈಸಸ್ ಅಲ್ಲ, ಅಡ್ವೈಸ್ ಅಷ್ಟೇ. ಎಸ್ ಬೇಕಿದೆ.
ಈ ರೀತಿ ಮಾಡೋದ್ರಿಂದ ನಾವು ಈ ಸೆಂಟೆನ್ಸನ್ನು ಕರೆಕ್ಷನ್ ಮಾಡ್ಬೋದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಲೆಟ್ ಅಸ್ ಮೂವ್ ಆನ್ ಟು ದಿ ಫೋರ್ತ್ ಒನ್. ಫೋರ್ತ್ ಒನ್ ಇದೆ, ಈಚ್ ಒನ್ ವರ್ ಪ್ರೆಸೆಂಟ್. ಪ್ರತಿಯೊಬ್ಬರು ಇದ್ದಾರೆ ಅಂತೇಳಿ ಯಾವ ವಾಕ್ಯದ ಅರ್ಥ, ಈಚ್ ಒನ್ ವರ್ ಪ್ರೆಸೆಂಟ್ ಅಂತ. ಬಟ್ ಇಲ್ಲಿ ಏನೋ ಒಂದು ವರ್ ಅಂತಕ್ಕಂಥ ವರ್ಡ್ ಇರೋದ್ರಿಂದ ಇಟ್ ಟೆಲ್ ಸಮಥಿಂಗ್ ಅಬೌಟ್ ಫಾಸ್ಟ್, ಏನು ಪಾಸ್ಟ್ ಟೆನ್ಸಲ್ಲಿ ನಡೆದಿರೋ ಘಟನೆ ಹೇಳ್ತಾ ಇದೆ ಅಂದರೆ ಆ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ಲಿ ಇದೆ ಅನ್ನೋದನ್ನ ಅರ್ಥ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕೆ ಅದನ್ನು ನಾನು ಹೇಳ್ತೇನೆ. ಈಚ್ ಒನ್ ಅಂತ, ಈಚ್ ಒನ್ ಅಂದರೆ ಪ್ರತಿಯೊಬ್ಬರು. ಸೊ ಪ್ರತಿಯೊಬ್ಬರು ಅಂತಂದಾಗ ಸಿಂಗ್ಯುಲರ್ ಫ್ಲೂರಲ್, ಆ್ಯಕ್ಚುಲಿ ಸಿಂಗ್ಯುಲರ್. ಸೊ ಈಚ್ ಒನ್ ಅಂತಂದರೆ ಒಬ್ಬರು ಅಂತ, ಅಲ್ಲಿ ಇಡೀ ಗುಂಪಿರ್ಬೋದು, ಅದರಲ್ಲಿ ಒಬ್ಬರ ಬಗ್ಗೆ ಮಾತ್ರ ಹೇಳ್ತಾ ಇರೋ. ಸೊ ಹಾಗಾಗಿ ಈಚ್ ಒನ್ ಅಂದರೆ ಪ್ರತಿಯೊಬ್ಬರು ಇದ್ದಾರೆ ಅನ್ನುವಾಗ ಸಿಂಗ್ಯುಲರ್ ಬರುತ್ತೆ. ಸೊ ಅಲ್ಲಿ ವರ್ ಫ್ಲೂರಲ್ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ವರ್ ಬದಲಿಗೆ ಬೇರೆ ವರ್ಡ್ ಬಳಸ್ಬೇಕು. ಸರ್ ಯಾವ್ದು ಬಳಸೋದು? ಸಿಂಗ್ಯುಲರ್ ಆಗಿರಬೇಕು ಅದು. ಸೊ ಅಲ್ಲಿ ಬಳಸ್ತಕ್ಕಂಥ ವರ್ಡು ಈಸ್ ಮತ್ತು ವಾಸ್, ಎರಡು ಕನ್ಫ್ಯೂಸ್ ಮತ್ತೆ ಬರುತ್ತೆ ಯಾವ್ದು ಬಳಸಬೇಕು ಅಂತ. ಆದರೆ ನೀವು ಥಿಂಕ್ ಮಾಡಬೇಕಾಗಿರೋದು ಒನ್ಸ್ ಅಗೇನ್, ಇಲ್ಲಿ ವರ್ ಕೊಟ್ಟಿದ್ದಾರೆ ಅಂದರೆ ಈ ಸೆಂಟೆನ್ಸು ಫಾಸ್ಟ್ ಟೆನ್ಸಲ್ಲಿದೆ ಅನ್ನೋ ಅರ್ಥಕ್ಕೆ ಹೇಳಿದ್ದಾರೆ. ಹಾಗಾಗಿ ನೀವು ಫಾಸ್ಟ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಸೊ ಹಾಗಾಗಿ ಫಾಸ್ಟ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಬಂದರೆ ಈಸ್ ಬರಲ್ಲ, ಅದು ಪ್ರೆಸೆಂಟ್ ಟೆನ್ಸ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಓಕೆನಾ? ಸೊ ಹಾಗಾಗಿ ಸಿಂಗ್ಯುಲರ್ ಫಾಸ್ಟ್ ಟೆನ್ಸ್ಗೆ ವಾಸ್. ಸೊ ದಿಸ್ ಈಸ್ ದ ರೈಟ್ ವರ್ಡ್. ಈ ರೀತಿ ನೀವು ವರ್ಕೌಟ್ ಮಾಡೋದು, ಆವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಂದರೆ ಇದು ಪ್ರೆಸೆಂಟ್ ಟೆನ್ಸ್ಗೆ ಈ ಸಾರ್ ಇದೆಯಲ್ಲ, ಇದು ಫಾಸ್ಟ್ ಟೆನ್ಸ್ಗೆ ಏನಾಗುತ್ತೆ, ಇದೇ ಈಸು ವಾಸ್ ಆಗುತ್ತೆ, ಇದೇ ಆರು ವರ್ ಆಗುತ್ತೆ. ಇದು ಒಂದು ಗ್ರಾಮರ್. ಇಲ್ಲಿ ವರ್ ಕೊಟ್ಟಿದ್ರು, ಅದರ ರಿಲೇಟೆಡ್ ಆಗಿ ವಾಸ್ ಇದೆ ಸಿಂಗ್ಯುಲರ್. ಸೊ ಹಾಗಾಗಿ ಇಲ್ಲಿ ವಾಸ್ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಲೆಟ್ ಅಸ್ ಮೂವ್ ಆನ್ ಟು ದಿ ಲಾಸ್ಟ್ ಸೆಂಟೆನ್ಸ್. ಸೊ ಲೆಟ್ ಅಸ್ ರೀಡ್ ದಿ ಸೆಂಟೆನ್ಸ್ ವೆರಿ ಫಸ್ಟ್. ಹಿ ಕ್ಯಾನ್ ರನ್ ಫಾಸ್ಟ್ಲಿ ಅಂತ, ಒಂದು ತುಂಬ ಜೋರಾಗಿ ಓಡಬಲ್ಲ ಅಂತೇಳಿ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ? ಲೆಟ್ ಅಸ್ ರೀಡ್ ದಿ ಸೆಂಟೆನ್ಸ್. ಈ ಕ್ಯಾನ್ ರನ್ ಫಾಸ್ಟ್ಲಿ. ಕ್ಯಾನ್ ಅಂತಂದರೆ ಇಟ್ ಟೆಲ್ಸ್ ಅಸ್, ಇದು ಮಾಡೆಲ್ ಆಕ್ಸಿಲರಿ ಆದ್ದರಿಂದ ಅದು ಸಾಧ್ಯತೆಗಳನ್ನು ಹೇಳುತ್ತೆ, ಮಾಡಬಹುದು, ಮಾಡಬಲ್ಲ ಅಂತ ಹೇಳಿ. ಕ್ಯಾನ್ ಅಂತಕ್ಕಂಥದ್ದನ್ನೇ ಹೇಳ್ತಾ ಇದೆ, ಈಸ್ ಏಬಲ್, ಮಾಡಬಲ್ಲ ಅಂತ. ಹಾಗಾಗಿ ಇಲ್ಲಿ ಫಾಸ್ಟ್ಲಿ ಅಂತಕ್ಕಂಥದ್ದು ಇಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಈ ಕ್ಯಾನ್ ರನ್ ಸರಿ ಇದೆ, ಫಾಸ್ಟ್ಲಿ ಅಂತಕ್ಕಂಥದ್ದು ಇಲ್ಲಿ ಫಾಸ್ಟ್ಲಿ ಅಂತಕ್ಕಂಥದ್ದು ಹೇಗೆ ಓಡ್ತಾನೆ, ಫಾಸ್ಟ್ಲಿ ಅಬ್ಜೆಕ್ಟಿವ್ಸ್ ಆಗುತ್ತೆ. ಈ ಒಂದು ರನ್ ಓಡೋದನ್ನ ಹೇಗೆ ಓಡ್ತಾನೆ ಅಂತ ಹೇಳ್ತಕ್ಕಂಥ ವರ್ಡು, ಆದರೆ ಇಲ್ಲಿ ಯೂಸೇಜಲ್ಲಿ ತಪ್ಪಿದೆ. ಹಾಗಾಗಿ ಇದು ಫಾಸ್ಟ್ಲಿ ಅಂತಕ್ಕಂಥದ್ದು ಅಲ್ಲ. ಸೊ ಅಲ್ಲಿ ಬರಬೇಕಾಗಿರೋದು ಯು ಕ್ಯಾನ್ ರನ್ ಫಾಸ್ಟ್. ಈ ರೀತಿಯಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲ ಸೆಂಟೆನ್ಸ್ಗಳನ್ನು ಫಸ್ಟು ಓದಿ, ಯಾವ ಒಂದು ಎಲಿಮೆಂಟಲ್ಲಿ ಅದು ಫಾಲ್ಟ್ ಇದೆ ಅಂತ ಅನಿಸುತ್ತೆ ಅವುಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ರೀಪ್ಲೇಸ್ ಮಾಡಿ. ಸಿಂಗ್ಯುಲರ್ ಇದೆಯಾ, ಫ್ಲೂರಲ್ ಇದೆಯಾ, ಮತ್ತು ಅಲ್ಲಿ ಬಳಸಿರ್ತಕ್ಕಂಥ ನೌನ್ ಅಥವಾ ಪ್ರೊನೌನ್ ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಹಾಕಬೇಕು, ಫ್ಲೂರಲ್ ಇದ್ದರೆ ಫ್ಲೂರಲ್ ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಅದಕ್ಕೆ ನಾನು ಇನ್ನೊಂದು ಯಾವ ರೀತಿ ಹೆಲ್ಪಿಂಗ್ ವರ್ಬ್ಸ್ಗಳು ರಿಲೇಟೆಡ್ ಆಗಿ ಮತ್ತೆ ಒಂದು ವಿಡಿಯೋವನ್ನು ನಾನು ಹೇಳ್ತೀನಿ ಸಪ್ರೇಟಾಗಿ, ಆವಾಗ ನಿಮಗೆ ಇದು ಇನ್ನೂ ಈಸಿ ಆಗುತ್ತೆ. ಸೊ ಈ ರೀತಿ ಪ್ರತಿ ಒಂದು ಸೆಂಟೆನ್ಸಲ್ಲಿ ವರ್ಕೌಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನಾನು ಟ್ರೈ ಮಾಡಿದ್ದೀನಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ. ಸೊ ಇದನ್ನು ಮತ್ತೆ ಮತ್ತೆ ನೋಡಿ ಸೆಂಟೆನ್ಸನ್ನು ಬರ್ಕೊಳ್ಳಿ. ಇದೇ ಥರ ಇನ್ನು ಯಾವುದೇ ಸೆಂಟೆನ್ಸ್ ಬಂದರೂ ನೀವು ಈಸಿಯಾಗಿ ಈ ಒಂದು ಗ್ರಾಮರ್ ಎಲಿಮೆಂಟ್ಸ್ನ ಕಲಿಯಬಹುದು. ಓಕೆ, ಥ್ಯಾಂಕ್ ಯು.